ಡಂಪರ್ ಅಂದರೆ ಇದು ಗಾಡಿ ಇದ್ರೆ ಹಿ ವಾಸ್ ಸ್ಟ್ಯಾಂಡಿಂಗ್ ಸೊ ಡ್ರೈವರ್ಗೆ ಕಾಣಲಿಲ್ಲ ಆ್ಯಂಡ್ ಮುಂದೆ ಸೊ ಇದು ಸ್ವಲ್ಪ ಪಾರ್ಷಲ್ ಫಾಲ್ಟ್ ಈಸ್ ಆನ್ ದ ವಿಕ್ಟಿಮ್ ಪಾರ್ಟ್. ಅಷ್ಟೇ ದೊಡ್ಡದು ಗಾಡಿ ಹತ್ತಿರ ನೀವು ಸಿಗ್ನಲ್ ಅಲ್ಲಿ ಇದ್ದೀರಿ, ಗ್ರೀನ್ ಆಗಿದ್ಮೇಲೆ ಯು ಆರ್ ನಾಟ್ ಸಪೋಸ್ ಟು ಕ್ರಾಸ್. ಸೊ ಅದು CCTV ಆಧಾರದ ಮೇಲೆ ನಾವು ವಿಲ್ ಟೇಕ್ ಫರ್ದರ್. ರಾಜಸ್ಥಾನ್ ಮೂಲದವರು ಇರ್ಬೋದು ಅಂತ 3-4 ಮಂದಿ ಯಾರಿದ್ರು ಅದರ ಪೇನ್ ಮಾರಾಟ ಮಾಡ್ತಾರೆ, ಇನ್ನೊಂದು ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅಕ್ಕಪಕ್ಕದ 3 ಮಂದಿ ರಾಜಸ್ಥಾನದವರು ಇದ್ರು, ಅವರಿಗೆ ವಿಚಾರಣೆ ಮಾಡ್ತಾ ಇದ್ವಿ, ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಆ ಟ್ರಾಫಿಕ್ ಸಿಗ್ನಲ್ ಹತ್ರನೇ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ಸರಿಯಾಗಿ ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇಲ್ಲ. ಸರ್, ಅದ್ರ ಜೊತೆಗೆ ಏನವರು ಗನ್ ಮಾರೋರು ಇರ್ಬೋದು ಅಥವಾ ಬೇರೆ ಬೇರೆದವರು ಏನಿಲ್ಲ, ಟ್ರಾಫಿಕ್ ಸಿಗ್ನಲ್ ಆಗಿದೆ ಅವಾಗಲೇ ಎಲ್ಲರೂ ಬರ್ತಾರೆ ಸರ್. ಇದು ಕಿರಿಕಿರಿ ಮತ್ತು ರೊಕ್ಕ ವೀಕ್ಷಕರು ಬರ್ತಾರೆ. ಅವ್ರ ಮೇಲೆ ಕ್ರಮ ತಗೋತೀವಿ. ಆ ಥರ ಇಲ್ಲ. ಚೆನ್ನಮ್ಮ ಸರ್ಕಾರ ಇರ್ಬೋದು, ಬೇರೆ ಬೇರೆ ಎಲ್ಲ ಫುಟ್ಪಾತ್ ಒತ್ತುವರಿ ಯಾವುದು ಪಾದಚಾರಿ ರಸ್ತೆ ಮೇಲೆ ಓಡಾಡುವಂಥ ಪ್ರಮುಖ ಚೆನ್ನಮ್ಮ ಸರ್ಕಾರ ಇಲ್ಲಿ ಮೇನ್ ರೂಟ್ ಇದಾವೆ, ಫುಟ್ಪಾತ್ ಒತ್ತುವರಿ. ಇದು ಟ್ರಾಫಿಕ್ ಇಸ್ ಲಾಂಗ್ ಟರ್ಮ್ ಪ್ರಾಬ್ಲಮ್. ಅದಕ್ಕೆ ಒಂದು ಕೀ ಸೊಲ್ಯೂಷನ್ ಇಲ್ಲ. ಇದು ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದರಲ್ಲಿ ನಾವು ಕೆಲಸ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ನಮ್ಮದು ಇನ್ಫ್ರಾಸ್ಟ್ರಕ್ಚರಲ್ ಸಪೋರ್ಟ್ ಬೇಕು ನಮಗೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಪಬ್ಲಿಕ್ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು. ವೆಂಡರ್ಸ್ ಆಗಲಿ, ನಮ್ಮದು ಆಟೋ ಡ್ರೈವರ್ ಆಗಲಿ, ಬಸ್ ಡ್ರೈವರ್ ಆಗಲಿ, ಇವರದ್ದು ಕೂಡ ನಮಗೆ ಡಿಸಿಪ್ಲಿನ್ದು ಸಹಾಯ ಆಗಬೇಕು. ಇದರಲ್ಲಿ ಈಗಾಗಲೇ ನಾವೀಗ ಪಟ್ಟಿ ಮಾಡ್ತಾ ಇದ್ವಿ, ನಮ್ಮ ಸಿಟಿನಲ್ಲಿ ಎಷ್ಟು ಕಡೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇದೆ, ಆದರೆ ಅದನ್ನು ಅವರು ಬಳಸ್ತಾ ಇಲ್ಲ. ಬರೋ ದಿನಗಳಲ್ಲಿ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಕಿ ನಿಮ್ಮದು ಆ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದರೆ ಆ ಅಂಗಡಿದವರು ಕಡ್ಡಾಯವಾಗಿ ಅವ್ರ ಬೇಸ್ಮೆಂಟ್ನಲ್ಲಿ ಮಾಡಬೇಕು, ಅವರು ರೋಡ್ ಮೇಲೆ ಮಾಡಬಾರ್ದು. ಮುಂಚೆ ನಾವು ಸ್ಕೂಲ್ ಅಥಾರಿಟೀಸ್ಗೆ ರಿಕ್ವೆಸ್ಟ್ ಮಾಡಿದ್ವಿ, ಅದೇ ಥರ ಈಗ ನಾವು ಮಾಲ್ ಅಥಾರಿಟೀಸ್ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವರು ಒಪ್ಪಿಲ್ಲ ಅಂದರೆ ಅದನ್ನು ವಿಲ್ ಹ್ಯಾವ್ ಟು ಗೋ ಹೆಡ್ ವಿತ್ ದ ಫೈನ್. ಅದು ಒಂದು ವಿಚಾರ ಇದೆ. ಎರಡನೇದು, ನಾವೀಗ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಒಂದು ವೈಟ್ ಪೇವರ್ ಮಾರ್ಕಿಂಗ್ ಮಾಡ್ತೀವಿ. ಸೊ ಯಾರು ಪಾರ್ಕಿಂಗ್ ಮಾಡಬೇಕಾದ್ರೆ ಅಥವಾ ತರಕಾರಿ ಮಾರಾಟ ಮಾಡಬೇಕಾದ್ರೆ, ಹಣ್ಣು ಮಾರಾಟ ಮಾಡಬೇಕು ಅಂದರೆ ವೈಟ್ ಲೈನ್ ಒಳಗಡೆನೆ ಅವರು ಇರಬೇಕು. ದರ್ಬಾರ್ ಗಲ್ಲಿನಲ್ಲಿ ನಮ್ಮವರು ಈಗ ಲಾಸ್ಟ್ 2-3 ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಡಿಸಿಪ್ಲಿನ್ ಬಂದಿದೆ. ಅಂಗಡಿದವರು ಏನು ಮಾಡ್ತಾ ಇದ್ದಾರೆ, ಅವನು ಒಂದು ಶೇಡ್ ಮುಂದೆ ಹಾಕ್ತಾನೆ, ಮತ್ತೆ 1 ಅಡಿ ಮುಂದೆ ಬರ್ತಾನೆ. ಸೊ ಈಗ ಫೋಟೋ ಇಟ್ಕೋತಾ ಇದ್ದೀವಿ ನಾವು. ಯಾವ ದಿನ ಅದು ಎನ್ಕ್ರೋಚ್ಮೆಂಟ್ ನಾವು ರಿಮೂವ್ ಮಾಡ್ತಾ ಇದ್ವಿ, ಒಂದು ಡೇಟ್ ಟೈಮ್ ಜೊತೆಗೆ ಒಂದು ಫೋಟೋ ಇಟ್ಕೋತಾ ಇದ್ದೀವಿ. ಮುಂದಿನ ದಿನ ಅಲ್ಲಿ ಹೋಗಿದ್ಮೇಲೆ ಫೋಟೋ ನೋಡ್ತೀವಿ ನಾವು, ಇದು ಮುಂಚೆ ಇತ್ತು ಇರಲಿಲ್ಲ ಅಂತ. ಆ್ಯಂಡ್ ಆ ಎನ್ಕ್ರೋಚ್ಮೆಂಟ್ ಮೇಲೆ ಕೂಡ ನಾವು ಕ್ರಮ ತಗೋತಾ ಇದ್ದೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ, ಇವತ್ತು ನಾವು ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ನಾಳೆ ಮತ್ತೆ ಅವರು ಅಲ್ಲಿ ಸೇಮ್ ಕೆಲಸ ಶುರು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನಮಗೆ ಜನರದ್ದು ಕೂಡ ಸಹಾಯ ಬೇಕಾಗಿದೆ. सर सेम गणपती गल्लीमध्ये सुद्धा ते